ಹೇಳಿದ್ದಾರೆ ಅವ್ರಿಗೆ, ಇಲ್ಲಪ್ಪ ನಿನಗೆ ಏನಾದರೂ ಒಂದು ಅನುಕೂಲ ಮಾಡ್ತೀವಿ, ಅಷ್ಟೆಲ್ಲ ಸಮುದಾಯಕ್ಕೂ ಮಾಡ್ತೀವಿ. ಯಾಕಂದ್ರೆ ಸಾದಿಕ್ ಪೈಲ್ವಾನರನ್ನು ನೋಡಿದರೆ ಅವ್ರು ತಮ್ಮ ಸ್ವಂತಕ್ಕೆ ಲಾಭ ಮಾಡೋಕ್ಕಿಂತ ಹೆಚ್ಚು ಸಮುದಾಯಕ್ಕೆ ಮಾಡ್ಬೋದು ಅನ್ನೋಂಥ ವ್ಯಕ್ತಿತ್ವದವ್ರು ಅದಾರ. ಅದಕ್ಕಾಗಿ ಅವ್ರಿಗೇನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಏನಾದರೂ ಒಂದು ನಾಳೆ ಎಮ್ ಮತ್ತೇನು ಮಾಡೋಂಥದ್ದು ಇರ್ಬೋದು, ಏನೋ ಒಟ್ಟಿನಲ್ಲಿ ಭವಿಷ್ಯದಲ್ಲೇ ಒಟ್ಟು ಭರವಸೆ ಕೊಟ್ಟ ಕೊನೆಗೆ ಅವ್ರು ಹಿಂಸರಿಯೋಂಗೆ ಸಾದಿಕ್ ಪೈಲ್ವಾನರು ಹಿಂಸರಿಯುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಇವತ್ತು ಈ ಒಂದು ಮಲ್ಲಿಕಾರ್ಜುನ್ ಫ್ಯಾಮಿಲಿ ಎಸ್ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪನವ್ರ ಮಗ ಮಲ್ಲಿಕಾರ್ಜುನ್ ಅವರ ಮೇಲಿದ್ರಲ್ಲ ಒಂದು ರೀತಿಯಿಂದ ಹುಮ್ಮತನ ನಿರ್ಧಾರ ತೆಗೆದುಕೊಂಡು ಈ ತಮ್ಮ ಮಗನ ನಿಲ್ಲಿಸಿದ್ರು. ಒಂದು ವೇಳೆ ಮುಸ್ಲಿಮ್ಸ್ ಎಲ್ಲ ಒಂದಾಗಿದ್ದರೆ ನಿಶ್ಚಿತವಾಗಿಯೂ ಸಮರ್ಥ ಅವ್ರ ಈ ಸಲ ಸೋಲೋದು ಗ್ಯಾರಂಟಿನೇ ಇತ್ತು. ಆದರೂ ಕೊನೆಯ ಕ್ಷಣಕ್ಕೆ ಸಾದಿಕ್ ಅವರು ಇದು ನಿಮಗೆ ಗೊತ್ತಿರಲಿಲ್ಲ, ಸಾದಿಕ್ ಪೈಲ್ವಾನರು ಶಾಮನೂರು ಶಿವಶಂಕರಪ್ಪನವರನ್ನು ಒಂದು ತಂದೆ ಸ್ಥಾನದಲ್ಲಿ ನೋಡಿಕೊಂಡು ಒಂದು ಅತಿಯಾದ ಗೌರವ ಕೊಟ್ಟುಕೊಂಡು ಬೆಳೆದು ಬಂದಂಥವ್ರು. ಅದೊಂದು ಕಾರಣ ಆಗಿದೆ. ಯಾಕೆ ಮನುಷ್ಯನಾಗ ತಮಗೆ ಗೊತ್ತಿಲ್ಲದೇ ಒಂದಿಷ್ಟು ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಭಾವನೆಗಳು ಮುಡಿದರೆ ಅದನ್ನು ಮನಸ್ಸಿಂದ ಕಿತ್ತು ಹಾಕೋದು ಭಾಳ ಕಷ್ಟ. ಹಾಗೆ ಕೆಟ್ಟ ಭಾವನೆ ಇದ್ದರೂ ಸಹಿತ ಕಿತ್ತು ಹಾಕೋದು ಭಾಳ ಕಷ್ಟ. ಅವೆರಡೂ ಇದು ಸಾಫ್ಟ್ ಕಾರ್ನರ್ ಇತ್ತು. ಆದರೆ ಯಾಕೋ ಏನೋ ಈ ಸಲ ಮುಸ್ಲಿಮ್ರಿಗೆ ಅನ್ಯಾಯ ಮಾಡಿದರು ಅನ್ನುವಂಥ ಮಾನಸಿಕ ಒಂದು ನೋವು ಮತ್ತು ಸಮಾಜನೂ ಸ್ವಲ್ಪ ಚಡ್ಪಡಿಸಿದ್ದು ನೋಡೆ ಕೊನೆಗೆ ನಾನು ಪಕ್ಷೇತರ ಹೇಳ್ತಾನೆ ಅಂತೇಳಿ ನಿಂತಿದ್ದರು. ಇದು ಕಾಂಗ್ರೆಸ್ಸಿಗೆ ಮಾತ್ರ ದೊಡ್ಡ ಹೊಡೆತ ಕೊಡುವಂಥದ್ದು. ಯಾಕಂದ್ರೆ ಕಡಿಮೆ ಅಂದರೂ ಅವರು ಒಂದು 15,000 ಓಟ್ಗಳನ್ನು ಕಸ್ಕೊಂಡಿದ್ರು ಸಹಿತ ಈ ಚಿತ್ರ ಬದಲಾಗ್ತಿತ್ತು ಅಂತೇಳಿ. ಯಾಕಂತಂದ್ರೆ ವಿಶೇಷವಾಗಿ ಇಲ್ಲೇ ಹಿಂದುಳಿದ ಪರವಾಗಿ ಅದರಲ್ಲೂ ಈ ನಮ್ಮ ಆದಿವಾಸಿಗಳ ಪರವಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ನಿಂತಿದ್ದರು ಬಿ ಜೆ ಪಿಯಿಂದ. ಮತ್ತು ಬಿ ಜೆ ಪಿ ಸುತ್ತ ಅಲ್ಲೇ ಅವರು ಮತಗಳಿದ್ದು. ಮತ್ತು ಇನ್ನೊಂದಿಷ್ಟರಲ್ಲಿ ನೆನಪಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಈವನ್ ದಾವಣಗೆರೆಯಲ್ಲೂ ಆದರೂ ಸಹಿತ ಅಥವಾ ದಾವಣಗೆರೆ ದಕ್ಷಿಣದಲ್ಲಾದರೂ ಸಹಿತ ಇರುವ 35,000 ಲಿಂಗಾಯತ ಮತಗಳಲ್ಲೇ ಭಾಳಷ್ಟು ಮತಗಳು